ಎಲ್ಲರಿಗೂ ಶುಭೋದಯ. ಸೊ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸೋದೇನೆಂದರೆ, ಸೊ ಆಲ್ರೆಡಿ ನಿಮಗೆ ಲಿಸ್ಟ್ ಕಳಿಸಲಾಗಿದೆ. ಏನಂದರೆ ಸ್ಯಾಮ್ ಮತ್ತು ರೆಫರೆನ್ಸ್ ಎರರ್ ಇರುವಂಥ ಮಕ್ಕಳನ್ನು ಸರಿಪಡಿಸಿಕೊಳ್ಳಿ ಅಂತ. ಸೊ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ ನೋಡಿರಿ. ಸೊ ಮೊದಲನೇದಾಗಿ ಫಲಾನುಭವಿಗೆ ಹೋಗ್ರಿ. ಇಲ್ಲಿ ಮಕ್ಕಳು ಇರ್ತಾವಲ್ಲ 6ರಿಂದ 3 ಕ್ಲಿಕ್ ಮಾಡಿರಿ. ಓಕೆ, ಇಲ್ಲಿ ನೋಡಿರಿ, ಇಲ್ಲಿ ಕೆಂಪು ಬಂದವು ಭಾಳಷ್ಟು. ಓಕೆ, ಸೊ ಇದನ್ನು ನೀವು ಗ್ರೋತ್ ಚಾರ್ಟ್ ಅಥವಾ ನೀವು ಎತ್ತರ ತೂಕ ಮಾಡಿದ್ದ ಮಾಹಿತಿ ನೋಡಿ ನೀವು ಮಾಹಿತಿಯನ್ನು ಹಾಕಬೇಕು. ಸೊ ಇಲ್ಲಿ ಬಾಜು 3 ಚಿಕ್ಕಿ ಮ್ಯಾಗೆ ಕ್ಲಿಕ್ ಮಾಡಿರಿ. ಇಲ್ಲಿ ಬೆಳವಣಿಗೆ ಮೇಲ್ವಿಚಾರಣೆ ಅಂತ ಕ್ಲಿಕ್ ಮಾಡಿರಿ. ಸೊ ಕೆಂಪು ಬಂದಂದ್ರೆ ಇದು ಸ್ಯಾಮ್. ಓಕೆ, ಸೊ ಇದನ್ನು ನೋಡಿರಿ ಯಾವ ರೀತಿ ಹಾಕಿರಿ ನೋಡಿರಿ ನೀವು. ಇಲ್ಲಿ ನೋಡಿರಿ 86.8 ಇಲ್ಲೇನದು, ನೀವು 2 ವರ್ಷದ ಮಗು ಐತ್ರಿ, ಅದು ಅಷ್ಟು ಇರೋಕ್ಕೆ ಸಾಧ್ಯ ಇಲ್ಲ ಅದು. ಸೊ ಅದಕ್ಕೆ ನೀವೇನು ಮಾಡಿರಿ, ಇಲ್ಲಿ ಹೋಗ್ರಿ ಬೆಳವಣಿಗೆ ಮೇಲ್ವಿಚಾರಣೆ. ಅದನ್ನು ಅವ್ರು ಕೇಳಿದ ಪ್ರಕಾರ ಏನಿದೆ ಅಂತಂದರೆ 81/12 ಇದೆ. ಓಕೆ, ಸೊ ಇಲ್ಲಿ ಕ್ಲಿಕ್ ಮಾಡಿರಿ. ಎತ್ತರ 81 ಸೆಂಟಿಮೀಟ್ರ್, ತೂಕ 12 kg. ಮುಂದುವರಿಸಿರಿ ಅನ್ರಿ, ಸಲ್ಲಿಸಿ ಅಂತನ್ರಿ. ಇದು ಬಂತು. ಓಕೆನಾ, ಇಲ್ಲಿ ನೋಡ್ರಿ ಗ್ರೀನ್ ಬರಬೇಕದು ಒಟ್ಟಿಗೆ. ಇಲ್ಲಿ ನೋಡ್ರಿ ಗ್ರೀನ್ ಬಂತಲ್ರಿ. ಸೊ ಇದೇ ರೀತಿ ನೀವು ಎಲ್ಲನೂ ಇವತ್ತು ಚೇಂಜ್ ಮಾಡ್ಕೋರಿ. ಇದು ಸ್ಯಾಮ್ ಬಂದಂಥ ಮಕ್ಕಳನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟೆ. ಸೊ ಅದನ್ನು ಅದ್ರದ್ದು ಏಜ್ ಪ್ರಕಾರ ನೀವು ಹಾಕಬೇಕು ಕಂಪಲ್ಸರಿ. ಸಲ್ಲಿಸಿ ಅನ್ರಿ. ಇಲ್ಲಿ ನೋಡ್ರಿ 88 ಹೈಟ್ ಹಾಕ್ತೀರಿ ನೀವು, ಆದರೆ 8 kg ಅಂತ ವೇಟ್ ಹಾಕ್ತೀರಿ. ಸೊ ಇದು ತಪ್ಪು ಮಾಹಿತಿ. ಸೊ ಇದನ್ನು ನೀವು ಸರಿಪಡಿಸ್ಕೊಳ್ಳಲೇಬೇಕು. ಓಕೆ, ಇಲ್ಲಿ ಇನ್ನೊಂದು ನೋಡಿರಿ, ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಭವಾನಿ ಅಂತ ಐತಲ್ಲ, ಸೊ ಇದು 8 ತಿಂಗಳು ಮಗು ಐತಿ. ಸೊ ಇದ್ರದ್ದು ಎತ್ತರ ಮತ್ತು ತೂಕ ಎಷ್ಟು ಹಾಕಿರೋ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡಿರಿ, ಸೊ 68.7 ಹೈಟ್ ಹಾಕಿರಿ, 4 kg ವೇಟ್ ಹಾಕಿರಿ. ಓಕೆ, ಸೊ ಇದನ್ನು ನಾನೇನು ಮಾಡ್ತೀನಿ, ಚೇಂಜ್ ಮಾಡ್ತೀನಿ. ಈಗ 69 ಹಾಕ್ತೀನಿ. ನೆಕ್ಸ್ಟು ಹೈಟು, ಇದು ವೇಟು ಒಂದು 8 kg ಹಾಕ್ತೀನಿ. ಓಕೆನಾ, ಈಗ ನೋಡ್ರಿ ಅದು ಭವಾನಿ ಗ್ರೀನಲ್ಲಿ ಬಂತು, ಇದು ಸ್ಯಾಮ್ ಹೋಯ್ತು, ನಾರ್ಮಲ್ ಆಯ್ತು ಈಗ. ಸೊ ಇದೇ ರೀತಿ ನೀವು ಭಾಳಷ್ಟು ಮಿಸ್ಟೇಕ್ ಮಾಡಿದ್ದೀರಾ. ಏನಂದರೆ ಹೈಟ್ ಭಾಳ ಹಾಕ್ತೀರಿ, ವೇಟ್ ಕಡಿಮೆ ಹಾಕ್ತೀರಿ. ಸೊ ಅದಕ್ಕೆ ಅವು ಸ್ಯಾಮ್ನಾಗ ಬರ್ತಾವೆ. ಓಕೆ, ಇನ್ನೊಂದು ರೆಫರೆನ್ಸ್ ಡಾಟಾ ನಾಟ್ ಫೌಂಡ್ ಅಂತಂದರೆ, ಸೊ 2 ವರ್ಷ 3 ತಿಂಗಳ ಮಗುವಿಗೆ ಹಾಕಿರ್ತೀರಿ ನೀವು ಮಾಹಿತಿ, ಬಟ್ ಅದು ಅದಕ್ಕೆ ತಾಳೆ ಆಗ್ತಿರಂಗಿಲ್ಲ, ಅಂದರೆ ಸಂಬಂಧ ಇರೋಂಗಿಲ್ಲ. ಸೊ ಅದನ್ನು ಯಾವ ರೀತಿ ಚೇಂಜ್ ಮಾಡ್ಕೊಳೋದನ್ನ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿರಿ, ಇಲ್ಲೇನಾಗಿತ್ತು, ಆಲ್ರೆಡಿ ನಿಮಗೆ ಲಿಸ್ಟ್ ಕಳಿಸಲಾಗಿದೆ. ಅಲ್ಲಿ ಲಿಸ್ಟ್ನೊಳಗೆ ನೋಡ್ಕೊರಿ ಯಾವ ಮಗು ಐತಿ ಅಂಥೇಳಿ. ಸೊ ನಾನೀಗ 6ರಿಂದ 3 ವರ್ಷದ ಒಂದು ಮಗು ತೊಗೋತಾ ಇದ್ದೀನಿ. ಇಲ್ಲಿ ವಿಠಲ್ ಅಂತ ಐತೆ ಒಂದು. ಸೊ ಅದು ರೆಫರೆನ್ಸ್ ಡಾಟಾ ನಾಟ್ ಫೌಂಡ್ ಅಂತ ಬಂದದ. ಓಕೆ, ಅದನ್ನು ಸರ್ಚ್ ಮಾಡ್ಕೋಬೇಕು. ಅದ್ರ ಇಲ್ಲಿ ನೋಡ್ರಿ 4 ವರ್ಷ 4 ತಿಂಗಳು ಮಗು ಐತಿ, ಏನೂ ತೋರಿಸಿಲ್ಲ ಅಲ್ಲಿ, ಕೆಂಪನೂ ಇಲ್ಲ, ಹಳದಿನೂ ಇಲ್ಲ, ನೀಲಿನೂ ಇಲ್ಲ. ಸೊ ಇದರ ಅರ್ಥ ನೀವು ಸರಿಯಾಗಿ ಮಾಹಿತಿ ಹಾಕಿಲ್ಲ ಅಂತಂದು. ಸೊ ಮತ್ತು ಅದು ಬಾಜುಕ್ 3 ಚಿಕ್ಕಿ ಕ್ಲಿಕ್ ಮಾಡಿರಿ, ಬೆಳವಣಿಗೆ ಮೇಲ್ವಿಚಾರಣೆ ಅನ್ರಿ. ಅಲ್ಲಿ ಅಂದ್ಬಿಟ್ಟು ಇಲ್ಲಿ ನೋಡಿರಿ ಎಷ್ಟು ಮಿಸ್ಟೇಕ್ ಮಾಡಿರಿ. ಇಲ್ಲಿ ಅದ್ರದ್ದು ಹೈಟು 129 ಹಾಕಿರಿ, ಆಮೇಲೆ 18 kg ವೇಟ್ ಹಾಕಿರಿ. ಸೊ ಇದು ತಪ್ಪು. ಸೊ ಇದನ್ನು ಚೇಂಜ್ ಮಾಡ್ಕೊರಿ ನೀವು. ಸೊ ಎಷ್ಟು ವರ್ಷದ ಮಗು ರೀ ಅದು? 4 ವರ್ಷ 4 ತಿಂಗಳು. ಓಕೆ, ಸೊ ಇಲ್ಲಿ ಬಾಜು 3 ಚಿಕ್ಕಿ, ಬೆಳವಣಿಗೆ ಮೇಲ್ವಿಚಾರಣೆ. ನೆಕ್ಸ್ಟು ಇಲ್ಲಿ ನೀವೇನು ಮಾಡ್ಬೇಕು ರೀ, ಚೇಂಜ್ ಮಾಡ್ಬೇಕು. 4 ವರ್ಷ 4 ತಿಂಗಳ ಮಗು ಎಷ್ಟು ಇರ್ತದೆ ರೀ? ಭಾಳ ಅಂದ್ರೆ ಒಂದು 90 ಸೆಂಟಿಮೀಟ್ರ್ ಹೈಟ್ ಇರ್ತದೆ. ಆಮೇಲೆ ಒಂದು 14 kg. ಇಲ್ಲಿ ನೋಡಿರಿ, ನಾನೇನು ಮಾಡ್ತೀನಿ, ಅದನ್ನು ಚೇಂಜ್ ಮಾಡ್ತೀನಿ. ಸೊ ಒಂದು 90 ಸೆಂಟಿಮೀಟ್ರ್ ಹೈಟ್ ಇಡ್ತೀನಿ, ಒಂದು 14 kg ವೆಯ್ಟ್ ಇಡ್ತೀನಿ. ಓಕೆ, ಸೊ ಇದನ್ನು ಮುಂದುವರಿಸಿ ಅನ್ಬೇಕು, ಸಲ್ಲಿಸಿ ಅನ್ಬೇಕು, ಮತ್ತು ಕಂಟಿನ್ಯೂ ಅನ್ರಿ. ಆಮೇಲೆ ಇಲ್ಲಿ ಹೋಗಿ ನೋಡಿರಿ, ರೆಫರೆನ್ಸ್ ಡಾಟಾ ನಾಟ್ ಫೌಂಡ್ ಅಂತಂದರೆ ಈಗ ಆಲ್ರೆಡಿ ಹೇಳೀನಿ ನಿಮ್ಗೆ. ಸೊ ನೀವು ತಪ್ಪು ಮಾಹಿತಿ ಹಾಕಿದ್ರೆ ಅಂದ್ರೆ ಆ ರೀತಿ ಬರ್ತದೆ ಅಂಥೇಳಿ. ಓಕೆ, ಸೊ ಈಗ ಅದು ಸರಿಯಾಗಿ ಹಾಕಿದ್ದೀವಿ ಅಂತಂದ್ರೆ ಬಂದುಬಿಡುತ್ತೆ. ಈಗ ನೋಡಿರಿ, ಅದು ಸ್ಯಾಮ್ ಒಳಗೆ ಬಂತು, ಅದ್ರ ಏನಾಯಿತು, ಮಾಹಿತಿ ತಪ್ಪಾಯಿತು. ಸೊ ಅದು ಎಷ್ಟು ಹೈಟ್ ಐತಲ್ಲ ಅಷ್ಟೇ ಹಾಕಬೇಕು. ಓಕೆ, ಇನ್ನೊಂದು ತೊಗೋತೀನಿ ನೋಡಿರಿ, ವೇದಾಂತ್ ಅಂತೇಳಿ, 4 year 2 month. ಸೊ ಇದನ್ನೇನು ಮಾಡ್ತೀನಿ ರೀ ನಾನು, ಇದನ್ನು ನೋಡಿರಿ, ಇದನ್ನು ಭಾಳ ಹಾಕಿರಿ ನೀವು. ಇದನ್ನೇನು ಮಾಡ್ತೀನಿ, 81/12 81/12 ಹಾಕ್ತೀನಿ. ಸೊ ರೆಫರೆನ್ಸ್ ಡಾಟಾ ನಾಟ್ ಫೌಂಡ್ ಅಂತ ಬರಬಾರ್ದು ರೀ. ಓಕೆ,
ಈಗ ನೋಡಿರಿ ಚೇಂಜ್ ಆಗ್ತದೇನು ನೋಡೋಣ. ಈಗ ನೋಡಿರಿ ಚೇಂಜ್ ಆಯ್ತದು, ನಾರ್ಮಲ್ ಬಂತು. 81 ಟೋಲ್ ಹಾಕಿದೆ, ನಾರ್ಮಲ್ ಬಂತು. ಇದೇ ರೀತಿ ಚೇಂಜ್ ಮಾಡ್ಕೊಳ್ರಿ. ಮತ್ತೆ ಫ್ರೀಸ್ ಆಗ್ತದೆ ಅದು, ಮತ್ತೆ 1ನೇ ತಾರೀಕಿನಿಂದ ಹಾಕಕ್ಕೆ ಬರೋದಿಲ್ಲ. ಇವತ್ತೇ ಎಲ್ಲರೂ ಹಾಕಿ ಮುಗಿಸ್ರಿ.